ಎಷ್ಟೋ ಜನಗಳಿಗೆ ಬರೋಕ್ಕಾಗೋದಿಲ್ಲ. ಇಲ್ಲಿ ಬೇರೆ ರಾಜ್ಯಗಳಲ್ಲಿರ್ತಾರೆ, ಬೇರೆ ದೇಶಗಳಲ್ಲಿರ್ತಾರೆ, ಕೆಲವರು ಬೆಡ್ ರಿಡನ್ನಲ್ಲಿರ್ತಾರೆ, ಹೀಗೆ ಹಲವಾರು ಸಮಸ್ಯೆಗಳಿಂದ ಇದಿರ್ತಿರ್ತಾರೆ. ಅಂಥವರು ಮನೆಯಲ್ಲೇ ಕುಳಿತು ಹರಕೆ ಚೀಟಿಗಳನ್ನು ಬರೀಬೋದು. ಅವರು ದೇವಸ್ಥಾನದ ನಂಬರ್ಗೆ ಒಂದು ವಾಟ್ಸಪ್ಪನ್ನು ಮೆಸೇಜ್ ಮಾಡಿದರೆ ಸಾಕು, ಅವರಿಗೆ ಏನು ಮಾಡಬೇಕು ಅಂತ ಎಲ್ಲ ಡೀಟೇಲ್ಸು ಹೋಗ್ತಾ ಇರ್ತದೆ. ಹರಕೆ ಚೀಟಿ ಅಂತಂದ್ಬಿಟ್ಟು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ಸಾಕು, ಅವ್ರಿಗೆಲ್ಲ ಡೀಟೇಲ್ಸು ಅವ್ರ ಮೊಬೈಲ್ಗೆ ಹೋಗುತ್ತೆ. ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ. ಅಂದರೆ ಗುರು ಶಿಷ್ಯರು ಒಟ್ಟಿಗೆ ಒಂದೇ ಕಡೆ ನೆಲೆಸಿರ್ತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ. ನೋಡಿ, ಭಕ್ತರುಗಳು ಎಷ್ಟೋ ತುಂಬ ದೂರದಿಂದ ಬರ್ತಾ ಇರ್ತಾರೆ ದೇವಸ್ಥಾನಕ್ಕೆ. ಎಷ್ಟೋ ಜನಗಳಿಗೆ ಬರೋಕ್ಕಾಗೋದಿಲ್ಲ. ಇಲ್ಲಿ ಬೇರೆ ರಾಜ್ಯಗಳಲ್ಲಿರ್ತಾರೆ, ಬೇರೆ ದೇಶಗಳಲ್ಲಿರ್ತಾರೆ, ಕೆಲವರು ಬೆಡ್ ರಿಡನ್ನಲ್ಲಿರ್ತಾರೆ, ಹೀಗೆ ಹಲವಾರು ಸಮಸ್ಯೆಗಳಿಂದ ಇದಿರ್ತಿರ್ತಾರೆ. ಅಂಥವರು ಮನೆಯಲ್ಲೇ ಕುಳಿತು ಹರಕೆ ಚೀಟಿಗಳನ್ನು ಬರೀಬೋದು. ಅವರು ದೇವಸ್ಥಾನದ ನಂಬರ್ಗೆ ಒಂದು ವಾಟ್ಸಪ್ಪನ್ನು ಮೆಸೇಜ್ ಮಾಡಿದರೆ ಸಾಕು, ಅವರಿಗೆ ಏನು ಮಾಡಬೇಕು ಅಂತ ಎಲ್ಲ ಡೀಟೇಲ್ಸು ಹೋಗ್ತಾ ಇರ್ತದೆ. ಹರಕೆ ಚೀಟಿ ಅಂತಂದ್ಬಿಟ್ಟು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ಸಾಕು, ಅವರಿಗೆಲ್ಲ ಡೀಟೇಲ್ಸು ಅವ್ರ ಮೊಬೈಲ್ಗೆ ಹೋಗುತ್ತೆ. ಹೀಗಾಗಿ ಮನೆಯಲ್ಲೇ ಕೂತ್ಕೊಂಡು ಹರಕೆ ಚೀಟಿಯನ್ನು ತರಿಸ್ಕೊಂಡು, ಪೋಸ್ಟ್ ಮುಖಾಂತರ ತರಿಸ್ಕೊಂಡು ಅವ್ರ ಹರಕೆ ಚೀಟಿಯನ್ನು ಬರೆದ್ಬಿಟ್ಟು ಮತ್ತೆ ಪೋಸ್ಟ್ ಮಾಡಿದರೆ ಸಾಕು, ಮತ್ತು ನಮ್ಮ ದೇವಸ್ಥಾನಕ್ಕೆ ಬಂದು ಹರಕೆ ಚೀಟಿ ತಲುಪುತ್ತೆ. ಹರಕೆಗಳು ಯಾಕೆ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭ ನೆರವೇರ್ತಾ ಇರ್ತವೆ ಅಂತಂದರೆ, ಸೂರ್ಯಾಂಜನೇಯ ಅಂತ ಇರೋದೇ ಇದೊಂದೇ ಕಡೆ ಇರತಕ್ಕಂಥದ್ದು. ಎರಡನೇದು, ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ. ಎಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರ್ತಾನೆ ಅಲ್ಲಿ ತುಂಬ ಅತಿ ಶೀಘ್ರವಾಗಿ ಸಕ್ಸಸ್ ಆಗ್ತಿರ್ತದೆ. ಯಾಕೆಂದರೆ ಆಂಜನೇಯನ ದಿಕ್ಕು ಬಂದು ದಕ್ಷಿಣ ದಿಕ್ಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮೂರನೇ ಇದೇನಪ್ಪ ಅಂತಂದರೆ, ಇಲ್ಲಿ ಇಡೀ ಏರಿಯಾ ನ್ಯಾಚುರಲ್ಲಾಗಿ ವಾಸ್ತು ಇದೆ. ಈಶಾನ್ಯದಲ್ಲಿ ಕೆರೆ ಇದೆ, ನೈಋತ್ಯದಲ್ಲಿ ಗುಟ್ಟೆ ಇದೆ, ಪೂರ್ವ ತಗ್ಗಾಗಿದೆ, ಪಶ್ಚಿಮ ಹತ್ತಿರ ಇದೆ, ದಕ್ಷಿಣ ಹತ್ತಿರ ಇದೆ, ಉತ್ತರ ತಗ್ಗಿದೆ. ಹೀಗಾಗಿ ಇಡೀ ಏರಿಯಾ ಅಂದರೆ ಇಡೀ ಊರು ಪೂರ್ತಿ, ಈ ಸೂರ್ಯಪುರ ಏನೈತೆ ಈ ಊರು ಪೂರ್ತಿ ನ್ಯಾಚುರಲ್ಲಾಗಿ ವಾಸ್ತು ಇದೆ. ಹೀಗಾಗಿ ಇಲ್ಲಿ ಯಾರು ಏನೇ ಹರಕೆ ಮಾಡ್ಕೊಂಡ್ರೂ ಕೂಡ ಹರಕೆಗಳು ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇರ್ತವೆ. ಆರೋಗ್ಯಂ ಭಾಸ್ಕರಾದಿತ್ಯೇತ್ ಅಂತ, ಆರೋಗ್ಯವನ್ನು ಕೊಡ್ತಕ್ಕಂಥವನು ಸೂರ್ಯ. ನಮಗೆಲ್ರಿಗೂ ಕೂಡ ಆರೋಗ್ಯ ಬೇಕು, ಹೆಲ್ತ್ ಈಸ್ ವೆಲ್ತ್ ಅಂತೇಳಿ. ಯಾರಿಗೂ ಆರೋಗ್ಯ ಬೇಡ ಅಂತಕ್ಕಂಥವ್ರು ಯಾರೂ ಇರೋದಿಲ್ಲ. ಯಾಕೆಂದರೆ ನಾವು ಕಾಯಿಲೆ ಅಂತ ಬಂದಾಗ ಡಾಕ್ಟ್ರುಗಳು ಕೂಡ ರೆಫರ್ ಮಾಡ್ತಾ ಇರ್ತಾರೆ, ಬೆಳಗ್ಗೆ ಸಂಜೆ ಬಿಸಿಲಲ್ಲಿ ವಾಕ್ ಮಾಡಿ ಅಂತೇಳಿ. ಯಾಕೆಂದರೆ ಸೂರ್ಯನಿಂದ ನಮಗೆ ಡಿ ವಿಟಮಿನ್ ಸಿಗುತ್ತೆ. ಅಂದರೆ ಆ ಡಿ ಜೀವಸತ್ವ ಸಿಗೋದೇ ಸೂರ್ಯನಿಂದ. ಹೀಗಾಗಿ ಆರೋಗ್ಯ ಕೊಡ್ತಕ್ಕಂಥವನು ಸೂರ್ಯ. ಅದೇ ರೀತಿಯಲ್ಲಿ ಜ್ಯೋತಿಷ್ಯದ ಪ್ರಕಾರ ಹೃದಯಕ್ಕೆ ಕಾರಕ ಸೂರ್ಯ, ಕಣ್ಣಿಗೆ ಕಾರಕ ಸೂರ್ಯ. ಅಂದರೆ ನಮಗೆ ಕಣ್ಣು ಕಾಣಿಸ್ಬೇಕು ಅಥವಾ ಕಣ್ಣಿನ ಸಮಸ್ಯೆ ಇದ್ದರೆ ನಾವು ಸೂರ್ಯನ ಆರಾಧನೆ ಮಾಡ್ತೀವಿ, ಹೃದಯ ಸಮಸ್ಯೆ ಇದ್ದರೆ ಸೂರ್ಯನ ಆರಾಧನೆ ಮಾಡ್ತೀವಿ. ಅದೇ ರೀತಿಯಲ್ಲಿ ನಮಗೆ ಎಲ್ಲ ರೀತಿಯ ಜಯ, ಅಂದರೆ ಯಾವುದೇ ರೀತಿ ಏನೇ ಕೆಲಸಕ್ಕೆ ಹಾಕಿದ್ರೆ ನಮಗೆ ಸಕ್ಸಸ್ ಸಿಗಬೇಕು. ಒಂದು ಎಲೆಕ್ಷನ್ ನಿಂತ್ಕೊಂಡ್ರೆ ಜಯ ಸಿಗಬೇಕು, ಬಿಸ್ನೆಸ್ ಮಾಡ್ತಿರೋ ಜಯ ಸಿಗಬೇಕು. ನಾವು ಯಾವುದೇ ರೀತಿಯ ಒಂದು ಕೆಲಸಗಳಿಗೆ ಕೈ ಹಾಕಿದ್ರು ಕೂಡ ನಮಗೆ ಗೆಲುವನ್ನು ಸಿಗಬೇಕು. ಆ ಗೆಲುವಿನ ಮಂತ್ರ ಆದಿತ್ಯ ಹೃದಯ ಅಂತೇಳಿ, ಅಂದರೆ ಸೂರ್ಯನ ಸ್ತೋತ್ರ. ಯಾರು ಬೆಳಗಿನ ಜಾವಕ್ಕೆ ಎದ್ದು ಬೆಳಗಿನ ಜಾವಕ್ಕೆ ಸ್ನಾನ ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡಿ ಯಾರು ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸ್ತೀವಿ ಅವರು ಎಲ್ರಿಗೂ ಕೂಡ ಜಯನ ಶತಸಿದ್ಧ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ತುಮಕೂರಿಂದ ಬಂದಿದ್ದೀರಾ? ಇದು ಎಷ್ಟನೇ ವಾರ ಸರ್? ಸರ್ 2ನೇ ವಾರ. ಹೌದಾ? ಸಂವಿಧಾನ ಇದೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಸರ್ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಬಂದನು. ಹೌದಾ? ಏನಾದರೂ ಪ್ರಾಬ್ಲಮ್ಸ್ ಇತ್ತಾ ಸರ್? ಹೌದು ಸರ್, ಪ್ರಾಬ್ಲಮ್ಗಳಿತ್ತು, ಅದಕ್ಕೆ ಬೇಡ್ಕೊಂಡು ಹೋಗಿದ್ದು. ಸ್ವಲ್ಪ ಹೋದ ವಾರ ಸ್ವಲ್ಪ ಕಾಣಿಸ್ತು, ಅದರಿಂದ ತಿರ್ಗಿ ಈ ವಾರನೂ ಬಂದಿದೆ. ಹೌದಾ? ಎಲ್ಲ ಆಗುತ್ತೆ ಅಂತ ನಂಬಿಕೆ ಆಯ್ತಾ? ಇಲ್ಲ ಸರ್, ನೋಡಿದ್ದೀವಿ. ಇವಾಗ 1 ವಾರ ಬಂದಿದ್ದೀವಿ, ನೆಕ್ಸ್ಟ್ ಈ ವಾರನೂ ಬಂದಿದ್ದೀವಿ. ಸ್ವಲ್ಪ ಅನುಕೂಲ ಬಂದರೆ ಮುಂದಿನ ವಾರನೂ ಬರ್ತೀವಿ. ಹೌದಾ? ಬರೋ ಜನಗಳಿಗೆ ಏನು ಹೇಳ್ತೀರಾ? ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಈ ವಾತಾವರಣ? ಸರ್ ನಮಗೆ ಫಸ್ಟ್ ಇದು ನೆಮ್ಮದಿ ಅನ್ನಿಸ್ತಾ ಇದೆ ಬರ್ತಿದ್ದಂಗೆ. ದೂರದಿಂದ ಬಂದ್ರೂ ಇಲ್ಲಿ ಬರ್ತಿದ್ದಂಗೆ ನೆಮ್ಮದಿ ಅನ್ನಿಸ್ತು, ಅದರಿಂದ ಈ ವಾರನೂ ಬಂದಿದ್ದೀವಿ.